ಸಬ್ ರಿಜಿಸ್ಟ್ರಾರ್ ಕಚೇರಿಗೆ 140 ಪ್ರಾಪರ್ಟಿ ಲಿಸ್ಟ್ ಕೊಟ್ಟಿದೆ ಅಂತೆ. ಈ ಲಿಸ್ಟ್ನಲ್ಲಿರುವ ಪ್ರಾಪರ್ಟಿಗಳನ್ನು ರೀಸೇಲ್ ಮಾಡದೇ ಇರೋದಕ್ಕೆ ನೋಡ್ಕೊಳ್ಳಿ ಅಂತ ನೋಡ ಇಲ್ಲ. ಕಳೆದ ವರ್ಷ ಸೈಟ್ಗಳನ್ನ ಸೀಸ್ ಮಾಡಿದ್ರು, ನಿಮಗೆ ಕೊಟ್ಟಿದೆ. ಈಗ ಅದನ್ನು ಮಾರಾಟ ಮಾಡಬಾರ್ದು. ಸೇಮ್ ಕೇಸು ಧಾರವಾಡದಲ್ಲಿ ಬರ್ತದೆ. ಇದು ಮುಚ್ಚಿದ ಲಕೋಟೆಯಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತರು. ಇದು CBI ಕೊಡಬೇಕು ಅಂತ ಆಗ್ರಹ ಕೂಡ ಇದೆ. ಲೋಕಾಯುಕ್ತ ಏನು ರಿಪೋರ್ಟ್ ಕೊಟ್ಟಿದೆ ಅನ್ನೋದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೆ ಮಾಧ್ಯಮಗಳ ವಿವಿಧ ವರದಿಯನ್ನು ಗಮನಿಸಿ ಹೇಳೋದಾದರೆ, ಮೂಡಾದಲ್ಲಿ ಅಕ್ರಮ ನಡೆದಿರೋದು ನಿಜ ಅನ್ನೋದನ್ನು ಬಹುತೇಕ ಎಲ್ಲ ಪಕ್ಷಗಳು ಒಪ್ಕೊಂಡಿದ್ದಾವೆ. ಕಾಂಗ್ರೆಸ್ಸು ಒಪ್ಕೊಂಡಿದೆ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರೋ ಸಂಗತಿ. ಅಕ್ರಮ ನಡೆದಿರೋದು ನಿಜ. ಯಾರು ಮಾಡಿದ್ದಾರೆ, ಯಾರು ಕಾಲ್ಗಟ್ಟದಲ್ಲಿ ಮಾಡಿದ್ದಾರೆ, ಯಾರು ಬೆನಿಫಿಷರ್ಸ್, ಅದರ ಲಾಭ ಪಡ್ಕೊಂಡವ್ರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ. ನನ್ನ ಮೂಲಭೂತವಾಗಿರೋ ಪ್ರಶ್ನೆ, ಮುಖ್ಯಮಂತ್ರಿಯವರ ಪತ್ನಿ ಆಗದೇ ಇದ್ದಿದ್ರೆ 30 ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತಾ? ಮತ್ತು ಪ್ರಾಸ್ಪೆಕ್ಟಿವ್ ಮತ್ತು ರೆಟ್ರಾಸ್ಪೆಕ್ಟಿವ್ ನಡುವೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೂ 50% ನಿವೇಶನ ಕೊಡಬೇಕು ಅಂತ ಎಲ್ಲೂ ಆದೇಶ ಆಗಿರಲಿಲ್ಲ. ಆದರೆ ನಿವೇಶನ ಕೊಡಲಾಯ್ತು. ಇದು ಅಕ್ರಮ ಅಲ್ವಾ? ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನು ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಪಕ್ಷಗಳು ನಡೆದಿದೆ ಅಂತಲೇ ಹೇಳಿದ್ದಾರೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಇಡಿ 142 ಸೈಟ್ಗಳನ್ನು ಮುಟ್ಗೋಲು ಹಾಕೊಳ್ಳುತ್ತೆ. ವೈನಾಟ್ ಲೋಕಾಯುಕ್ತ? ನಮ್ಮ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ದೂರು ಬಂದ ನಂತರವೂ, ಜಿಲ್ಲಾಧಿಕಾರಿ ಪತ್ರದ ಮೇಲೆ ಪತ್ರ ಬರೆದ ನಂತರವೂ ಕೂಡ ಯಾಕೆ ಅವರು ಕ್ರಮ ತಗೊಂಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೆ ಅಂದರೆ, ಒಂದು ಯಾವುದೋ ಪ್ರಭಾವಶಾಲಿಯಾಗಿರುವಂಥ ಒಂದು ಶಕ್ತಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆದಿತ್ತು ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಯಾರ ಮೇಲೆ ಆಪಾದನೆ ಬರುತ್ತೆ ಅವನಿಗೆ ಆಯಕಟ್ಟಿನ ಹುದ್ದೆ ಪ್ರಮೋಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಹಿಂದೆ ಪ್ರೋತ್ಸಾಹ ಮಾಡ್ತಿರುವಂಥ ಶಕ್ತಿ ಯಾವುದು ಅನ್ನೋದಕ್ಕೆ ದುರ್ಬಿನ ಹುಡುಕ್ಬೇಕಾ? ಇದರಲ್ಲಿ ಭಾಳ ಸ್ಪಷ್ಟ ಇದೆ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದು. ಯಾರ್ಯಾರ ಪತ್ರ ಏನೇನು ಅನ್ನೋದು ಸಮಗ್ರ ತನಿಖೆಯಿಂದ, ನಿಷ್ಪಕ್ಷಪಾತವಾಗಿರೋ ತನಿಖೆಯಿಂದ ವ್ಯಕ್ತ ಆಗತ್ತೆ. ಅದು ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಪ್ರಾಪರ್ಟಿ ಮಾರದಂತೆ 140 ಪ್ರಾಪರ್ಟಿ ಲಿಸ್ಟನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಡಿ ಸಲ್ಲಿಕೆ ಮಾಡಿ. ಅದನ್ನು ಸ್ವಾಗತಿಸ್ತೀನಿ. ಯಾಕೆಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೇ ಇದ್ದರೆ, ಉಪ್ಪು ತಿಂದವನು ನೀರು ಕುಡಿಬೇಕಾಗಿರೋದು ಸಹಜ ನ್ಯಾಯ, ಪ್ರಕೃತಿ ನ್ಯಾಯ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಸಂವಿಧಾನಬದ್ಧವಾಗಿ ಆಗಬೇಕಾಗಿರುವಂಥ ಕೆಲಸ. ಇಲ್ಲದೇ ಇದ್ದರೆ ಕಾನೂನು, ಸಂವಿಧಾನ ಯಾರಿಗೂ ಬೆಲೆ ಇಲ್ದಂಗೆ ಆಗುತ್ತೆ. ಹಾಗಾಗಿ ಯಾರಿಗೆ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರು ಅಕ್ರಮ ನಡೆಸಿದ್ದಾರೆ ಅವರು ಯಾರು ಅಂತ ಐಡೆಂಟಿಫೈ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಅಕ್ರಮ ಆಗಿರೋದನ್ನು ಮುಟ್ಗೋಲು ಹಾಕೊಳ್ಳಿ, ಆವಾಗ ಎಚ್ಚರಿಕೆ ಆಗುತ್ತೆ. ಇಲ್ಲದೇ ಇದ್ದರೆ ಅಕ್ರಮ ನಡೆಸಿದವರೇ ಸರ್ದಾರರಾಗಿ ಮೆರೆಯೋದಾಗ್ಬಿಟ್ರೆ ಅದರಿಂದ ತಪ್ಪು ಸಂದೇಶ ಹೋಗುತ್ತೆ. ಎಲ್ಲ ಕಡೆನೂ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಆ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗಬಾರ್ದು ಅಂತಿದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಯತ್ನಾಳ್ ಅವರು ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ, ಅವಕಾಶ ಮಾಡಿಕೊಡೋದಾಗ ಹೈಕಮಾಂಡ್ ಅಂತ ಮಾತನ್ನು ಹೇಳಿದ್ದಾರೆ. ನಮ್ಮ ಪಾರ್ಟಿನಲ್ಲಿ ಶಾಶ್ವತವಾಗಿ ಯಾರಿಗೂ ಜವಾಬ್ದಾರಿ ಇರಲ್ಲ.
ಕಾಲಕಾಲಕ್ಕೆ ಜವಾಬ್ದಾರಿಗಳು ಬದಲಾಗ್ತಾ ಹೋಗ್ತವೆ. ಪರ್ಮನೆಂಟ್ ಅಧ್ಯಕ್ಷರು, ಪರ್ಮನೆಂಟ್ ಪ್ರಧಾನ ಕಾರ್ಯದರ್ಶಿ, ಪರ್ಮನೆಂಟ್ ಅನ್ನುವಂಥ ಸಿಸ್ಟಮ್ ನಮ್ಮ ಪಾರ್ಟಿಲಿ ಇಲ್ಲ. ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡು ಆಯಾ ಕಾಲಕ್ಕೆ ಸಂದರ್ಭಕ್ಕೆ ರಾಜ್ಯವನ್ನು ಯಾರು ಲೀಡ್ ಮಾಡಬೇಕು ಅನ್ನೋದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಣಯ ತಗೊಂಡ್ರೆ, ಜಿಲ್ಲೆನ ಯಾರು ಲೀಡ್ ಮಾಡಬೇಕು ಅನ್ನೋದನ್ನು ರಾಜ್ಯ ಕೋರ್ ಕಮಿಟಿ ನಿರ್ಣಯ ತೆಗೆದುಕೊಳ್ಳುತ್ತೆ. ನೋಡೋಣ, ಯಾರು ಇದ್ರೂ ಪಕ್ಷವನ್ನು ಬಲಗೊಳಿಸೋದಲ್ವಾ, ಪಕ್ಷವನ್ನು ಬಲಗೊಳಿಸುವ ಕೆಲಸವನ್ನು ಯಾರೇ ಅಧ್ಯಕ್ಷರಾದರೂ ಮಾಡಲೇಬೇಕು. ಯಾರಿಗೆ ಅವಕಾಶ ಕೊಡ್ತಾರೆ ನೋಡೋಣ. ನಾವಂತೂ ಪಕ್ಷದ ಜೊತೆಗೆ, ಪಾರ್ಟಿ ಯಾರಿಗೆ ಜವಾಬ್ದಾರಿ ಕೊಡುತ್ತೆ ಆ ಜವಾಬ್ದಾರಿ ಕೊಟ್ಟವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಸಹಮತದ ಆಯ್ಕೆ ಆಗಲ್ಲ ಅನ್ನೋ ಸುಳಿಯುವಾಗ ಬಹಳಷ್ಟು ಇಂಥ ವಿಷಯಗಳನ್ನು ನಮ್ಮ ಹಿರಿಯ ನಾಯಕರು ಹ್ಯಾಂಡ್ಲ್ ಮಾಡಿದ್ದಾರೆ, ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ. ಆ ವಿಶ್ವಾಸ ನನಗಿದೆ. ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಮತವನ್ನು ಮೂಡಿಸೋದಕ್ಕೆ ಬೇಕಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸಿದ್ಧಾಂತಕ್ಕಾಗಿ ಹೆಚ್ಚಿನ ಪಾಲು ಜನ ಕೆಲಸ ಮಾಡ್ತಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಬೇರೆಯವರು ಇರ್ಬೋದು, ಅದರ ಸಿದ್ಧಾಂತಕ್ಕಾಗಿ ಹೆಚ್ಚಿನ ಪಾಲು ಕೆಲಸ ಮಾಡ್ತಾರೆ. ಪಕ್ಷವನ್ನು ಬಲಗೊಳಿಸುವ ಸಂಗತಿಯ ನೇತೃತ್ವವನ್ನು ವಹಿಸಿದರೆ ಕಾರ್ಯಕರ್ತರಿಗೆ ಸಂತೋಷ ಆಗುತ್ತೆ. ಹಾಗಾಗಿ ಪಕ್ಷ ದುರ್ಬಲಗೊಳ್ಳುವಂಥ ಯಾವುದೇ ಸಂಗತಿ ಜೊತೆಗೆ ನಾವಿಲ್ಲ. ಪಕ್ಷ ಬಲಗೊಳಿಸುವಂಥ ಕೆಲಸಕ್ಕೆ ನಾವಿದ್ದೇವೆ. ಕಾರ್ಯಕರ್ತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಒಂದು ಸಂತೋಷ ಸಂಗತಿ, ಸಾವಿರಾರು ಮನೆಗಳಲ್ಲಿ ನಾವು ಭೀಮ ಸಮಾವೇಶವನ್ನು ಮಾಡಿದ್ವಿ, ಭೀಮ ಸಂಗಮದ ಹೆಸರಿನಲ್ಲಿ. ಆ ಭೀಮ ಸಂಗಮದಲ್ಲಿ ಸಾಮರಸ್ಯದ ಸದ್ಭಾವನೆಯನ್ನು ಮೂಡಿಸುವ ಕೆಲಸವನ್ನು ಮಾಡಿದ್ದೇವೆ. ಮನ ಮತ್ತು ಮನೆಗಳಲ್ಲಿದ್ದಂಥ ಜಾತೀಯತೆಯ ವಿಷಬೀಜವನ್ನು ಕಿತ್ತಾಕುವಂಥ ಒಂದು ಸಣ್ಣ ಪ್ರಯತ್ನ ನಡೆದಿದೆ. ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸಂವಿಧಾನಕ್ಕೆ ಗೌರವ ಕೊಟ್ಟವರು ಯಾರು, ಸಂವಿಧಾನದ ದುರುಪಯೋಗ ಪಡಿಸ್ಕೊಂಡವ್ರು ಯಾರು ಅನ್ನುವ ವಿಚಾರವನ್ನು ಮನದಟ್ಟು ಮಾಡಿಕೊಡೋ ಕೆಲಸ ಮಾಡಿದ್ದೇವೆ. ಅಂಬೇಡ್ಕರ್ ಬದುಕಿದ್ದಾಗ ಸೋಲಿಸಿ, ಸತ್ತಾಗ ಅಪಮಾನ ಮಾಡಿ, ಈಗ ಜೈ ಭೀಮ್ ಅನ್ನುವಂಥ ನಾಟಕ ಯಾರು ಆಡ್ತಿದ್ದಾರೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ನಾವು ಮಾಡಿದ್ದೇವೆ. ತುರ್ತು ಪರಿಸ್ಥಿತಿ ಹೇರಿದವರು, ಪ್ರಜಾಪ್ರಭುತ್ವದ ಹಿಸುಕಿದವರು, ಸಮಾನತೆಯ ಪದದ ಅರ್ಥವನ್ನೇ ಬದಲಾಯಿಸಿ ಓಲೈಕೆ ರಾಜಕಾರಣ ಮಾಡಿದವರು, ಈ ಎಲ್ಲ ಸಂಗತಿಯನ್ನು ಮೆಲುಕು ಹಾಕುವಂಥ ಕೆಲಸ ಮಾಡಿದ್ದೇವೆ. ಚಿಂತನ ಮಂಥನದ ಮೂಲಕ ವಾಸ್ತವಿಕ ಸತ್ಯದ ದರ್ಶನ ಮಾಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ಪುಟ್ಟ ಹೆಜ್ಜೆಯನ್ನು ಭೀಮ ಸಂಗಮದ ಮೂಲಕ ಇಡುವ ಪ್ರಯತ್ನ ಮಾಡಿದ್ದೀವಿ. ಚೆನ್ನಾಗಿ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆಯ ರೆಸ್ಪಾನ್ಸು. ಇದು ಸತ್ಯದ ಅನಾವರಣ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಯಾರ ಮೇಲೆ ಆಪಾದನೆ ಬರುತ್ತೆ, ಆಪಾದನೆ ಬಂದವರು ತನಿಖೆಗೆ ಸಹಕರಿಸಬೇಕಾಗಿರ್ತಕ್ಕಂಥದ್ದು ಅವರವ್ರ ಮೇಲಿನ ಜವಾಬ್ದಾರಿ. ಪ್ರಶ್ನಿಸೋದಕ್ಕೂ, ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೂ ನಮ್ಮ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ನೋಡೋಣ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂಥೇಳಿ. ಅಂತಿಮವಾಗಿ ನ್ಯಾಯಾಲಯ ಕೊಡೋ ತೀರ್ಪನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಆಪಾದನೆ ಬಂದ ನಂತರ ಆಪಾದನೆ ಸತ್ಯಾಸತ್ಯತೆಯ ಪರಿಶೀಲನೆಗೆ ಆಗಲೇಬೇಕಲ್ವಾ. ನೋಡೋಣ ಏನು ಹೇಳುತ್ತೆ ಅಂತ. ರಾಹುಲ್ ಅವರು ಕಾಂಗ್ರೆಸ್ ಹೋಗ್ತಾರೆ ಅನ್ನುವಂಥ ಚರ್ಚೆ ಬಿಜೆಪಿಯಲ್ಲೇ ಸಾಕಷ್ಟು ನಡೀತಾ ಇದೆ ಸರ್. ಈಗಾಗಲೇ ಡಿ ಕೆ ಶಿ ಅವರು ಸತೀಶ್ ಅವ್ರನ್ನ ಮಾಡಿಸೋದಕ್ಕೆ ಅವರೇ ಹೇಳಿದ್ರು. ಇಬ್ರು ನಿಮ್ಮದೇ ಪಕ್ಷದವರು, ಅವ್ರು ಹೋಗ್ತಾರೆ ಅಂತ ಹೇಳ್ತಾರೆ, ನಾನು ಹೋಗಲ್ಲ ಹೇಳ್ತಾರೆ. ಇದ್ರ ಮಧ್ಯೆ ಕಾಂಗ್ರೆಸ್ ಹೋಗೋ ಸಾಧ್ಯತೆ ಇದೆ ಅಂತ ಚರ್ಚೆ. ಈ ಎಲ್ಲ ಪ್ರಶ್ನೆಗಳಿಗೆ ಶ್ರೀರಾಮುಲು ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಮಜಾಯಿಸಿಯ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸ್ಪಷ್ಟವಾಗಿ ನಿಲುವನ್ನು ಶ್ರೀರಾಮುಲು ಅವರೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ
ಅವರನ್ನು ನಾನು ಅನುಮಾನಿಸಿ ನೋಡೋದಿಲ್ಲ. ಬಟೆಂಗೇತು ಕಟೆಂಗೆ ಅನ್ನೋದು ಕರ್ನಾಟಕ BJPಗೂ ಅನ್ವಯ ಆಗುತ್ತೆ. ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಂದು ವಿಚಾರವನ್ನು ಜನರ ಮುಂದಿಟ್ಟರು, ಬಟೆಂಗೇತು ಕಟೆಂಗೆ ಅಂಥೇಳಿ. ಮುಂದುವರೆದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು, ಏಕ್ ಹೈತು ಸೇಫ್ ಹೈ ಅಂತ. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಪಕ್ಷದ ದೃಷ್ಟಿಯಿಂದ ನಾವು ಸುರಕ್ಷಿತವಾಗಿರ್ತೀವಿ. ನಾವು ಏಕ್ ಹೈತು ಸೇಫ್ ಹೇ, ಬಟೆಂಗೇತು ಕಟೆಂಗೆ ಅದು ನಮಗೂ ಅನ್ವಯ ಆಗುತ್ತೆ. ಒಂದು ರಾಷ್ಟ್ರವಾಗಿ ನೋಡಿದಾಗ ಅದು ರಾಷ್ಟ್ರಕ್ಕೂ ಅನ್ವಯ ಆಗುತ್ತೆ, ಪಕ್ಷವಾಗಿ ನೋಡಿದಾಗ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಹಾಗಾಗಿ ಅದು ಅವರು ಹೇಳಿದ ಮಾತು ಕೇವಲ ಮಹಾರಾಷ್ಟ್ರದ ಜನರಿಗಲ್ಲ, ಕರ್ನಾಟಕ BJPಗೂ ಸೇರಿಸಿ ಹೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಟ್ಟಾಗಿ ಒಂದಾಗಿ ಒಂದು ವಿಚಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥೈಸ್ಕೊಂಡು ಒಟ್ಟಾಗಿ ಹೋಗುವ ಕೆಲಸ ಮಾಡಬೇಕು. ನಮ್ಮೆಲ್ಲರಲ್ಲೂ ಸಾಮರ್ಥ್ಯವೂ ಇದೆ, ದೌರ್ಬಲ್ಯವೂ ಇದೆ. ನಮ್ಮ ಸಾಮರ್ಥ್ಯ ಪಕ್ಷ ಕಟ್ಟೋದಕ್ಕೆ ಉಪಯೋಗ ಆಗಬೇಕು, ನಮ್ಮ ದೌರ್ಬಲ್ಯ ಪಕ್ಷ ಹೊಡಿಬಾರ್ದು. ಅಷ್ಟೇ ನಾನು ವಿನಂತಿ ಮಾಡೋದು. ಅಂಬೇಡ್ಕರ್ ಅವರ ಕನಸು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಬೇಕು ಅನ್ನೋದನ್ನು ಸಂವಿಧಾನ ಕರ್ತೃ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಕನಸು. ಆ ಕನಸನ್ನು ನನಸು ಮಾಡುವ ಕೆಲಸಕ್ಕೆ ಉತ್ತರಾಖಂಡ್ ಸರ್ಕಾರ ನಿನ್ನೆ ಹೆಜ್ಜೆ ಹಾಕಿದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ದೇಶವ್ಯಾಪಿಯಾಗಲಿ. ಸಮಾನತೆ ಅನ್ನುವ ತತ್ವದ ಆಶಯವೇ ನಮ್ಮ ಪ್ರಿಯಾಂಬಲಲ್ಲಿ ಏನು ಸಮಾನತೆ ಅಂತ ಹೇಳ್ತೀವಿ, ಭ್ರಾತೃತ್ವ ಅಂತ ಹೇಳ್ತೀವಿ, ಅದರ ಆಶಯದ ಒಂದು ಭಾಗ ಏಕರೂಪ ನಾಗರಿಕ ಸಂಹಿತೆ. ಭಾರತದ ನಾಗರಿಕರು ಸಂವಿಧಾನ ದೃಷ್ಟಿಯಲ್ಲೂ ಸಮಾನರು, ಕಾನೂನು ದೃಷ್ಟಿಯಲ್ಲೂ ಸಮಾನರು ಆಗಬೇಕು. ಹಾಗಾಗಿ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸುವುದ ಒಂದು ಮಹತ್ವದ ಹೆಜ್ಜೆಯನ್ನು ಉತ್ತರಾಖಂಡ್ ಸರ್ಕಾರ ಹಾಕಿದೆ. ಅದು ಭಾರತ ಸರ್ಕಾರವೂ ಆ ನೆಲೆಯಲ್ಲಿ ಹೆಜ್ಜೆ ಹಾಕುವಂತಾಗಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸಿ ಉತ್ತರಾಖಂಡ್ ಸರ್ಕಾರದ ನಿರ್ಣಯವನ್ನು ನಾನು ಸ್ವಾಗತಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.